Children, in this video we will see the continued part of Parichaya Bhasha for first standard. So this is the continued part. Say Matukate. So how we converse. Matu ಬೇರೆಯವರ ಜೊತೆ ಮಾತಾಡೋದು ಹೇಗೆ ಅಂತ. ಇಲ್ಲಿರೋ ಈ ಪಿಕ್ಚರ್ಸ್ನ ನೋಡ್ಬಿಟ್ಟು ಇಲ್ಲಿರೋ ಚಿತ್ರಗಳನ್ನ ನೋಡಿ ಅವರು ಏನು ಸಂಭಾಷಣೆ ಏನು ಮಾತಾಡ್ತಾ ಇದ್ದಾರೆ ಅಂತ ನೀವು ಕನ್ನಡದಲ್ಲಿ ಮಾತಾಡಬೇಕು. ಆಯ್ತಾ? ಈ ರೀತಿ ಒಬ್ಬರಿಗೊಬ್ಬರು ಈ ರೀತಿ ಸಿಕ್ಕಿದಾಗ ಪರಿಚಯ ಇರೋರು ಅಂದ್ರೆ ನೋನ್ ಪೀಪಲ್. ಓಕೆ, ವಾಟ್ ಯು ಶುಡ್ ಸೇ? ನಮಸ್ತೆ. ಯು ಶುಡ್ ಸೇ ನಮಸ್ತೆ. ಸೊ ದಿಸ್ ಪರ್ಸನ್ ಈಸ್ ಆಲ್ಸೋ ಟೆಲ್ಲಿಂಗ್ ನಮಸ್ತೆ, ದಿಸ್ ಪರ್ಸನ್ ಈಸ್ ಆಲ್ಸೋ ಟೆಲ್ಲಿಂಗ್ ನಮಸ್ತೆ. ನೆಕ್ಸ್ಟ್ ನಮಸ್ತೆ ಯು ಕ್ಯಾನ್ ಇನ್ಕ್ಲೂಡ್ ದ ನೇಮ್ ಆಲ್ಸೋ. So this person is asking, ಏನು ಸಮಾಚಾರ? So what's up or what's the matter? How is life? He is asking. And this person is telling. So what they are doing some work in the field. About that he is doing some harvesting. Something has been done in his field. So he is telling about that. ಸೊ ಇಲ್ಲಿ ಇವರು ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಕೇಳ್ತಾ ಇದ್ದಾರೆ ಇನ್ನೇನು ಅಂತ ಇವರು ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರು ತಮ್ಮ ಹೊಲ ಇಲ್ಲ, ಹೊಲ ಅಂದ್ರೆ ಫೀಲ್ಡ್, ಅದರಲ್ಲಿ ಏನೋ ಒಂದು ಇಳುವರಿ ಬಂದಿದೆ, ಬೆಳೆ ಬಂದಿದೆ, ಅದನ್ನ ಮಾರಿ ಒಂದಷ್ಟು ಕಾಸು ಸಂಪಾದನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಇವರು ಈ ಶಾಲೆನಲ್ಲಿ ನೋಡಿ ಇಬ್ಬರು ಮಕ್ಕಳಿದ್ದಾರೆ ಶಾಲೆನಲ್ಲಿ, ಈ ಭಾರತದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಒಂದು. ಮತ್ತೆ ಇದು ಇಣಚಿ ಪರಿಚಯ. ಇಣಚಿ ಅಂದ್ರೆ ಸ್ಕ್ವಿರಲ್. ಸೊ ಇಣಚಿ, ಇಲ್ಲಿ ಒಬ್ಬ ಹುಡುಗ ಇಣಿಚಿ ಜೊತೆ ಮಾತಾಡ್ತಾ ಇದ್ದಾನೆ. ಇಣಿಚಿ ಅಂದ್ರೆ ಯಾವ ರೀತಿ ಇರುತ್ತೆ ನೋಡಿ, ಇದು ಇಣಿಚಿ. ಸೊ ಇದು ಬಂದು ಇಂಟ್ರಡಕ್ಷನ್ ಟು ಸ್ಕ್ವಿರಲ್ ಅಂತ ಆಯ್ತು. ಸೊ ಇಲ್ಲಿ ಈ ಹುಡುಗ ತಿನ್ನೋದಕ್ಕೆ ಅದಕ್ಕೆ ಹಣ್ಣು ಕೊಟ್ಟ, ಹಣ್ಣು ಜೊತೆ ಇನ್ನೂ ತುಂಬಾ ಹಣ್ಣುಗಳನ್ನ ಕೊಟ್ಟಿದ್ದಾನೆ ಇಣಚಿಗೆ. ಮತ್ತೆ ಇನ್ನೊಂದು ಇಣಚಿ ಪರಿಚಯ. ಇಲ್ಲಿ ಹುಡುಗಿ ಇಣಚಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ, ಇಣಚಿ ಹೇಗಿರುತ್ತೆ ಅಂತ. ಸೊ ಇಣಚಿ ಒಂದು ಮರದ ಪೊಟರೆ ಒಳಗಡೆ ಈ ರೀತಿ ಇರೋದನ್ನ ಪೊಟರೆ ಅಂತೀವಿ. ಪೊಟರೆ ಒಳಗಡೆ ವಾಸ ಮಾಡುತ್ತೆ. ಮತ್ತೆ ಇಣಚಿ ಏನ್ ಮಾಡುತ್ತೆ, ಇಣಚಿ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಇದು ಪ್ರಶ್ನೆ ಮತ್ತೆ ಉತ್ತರ, ಅಂದ್ರೆ ಒಬ್ರು ಕ್ವಶನ್ ಕೇಳ್ತಾರೆ, ಇನ್ನೊಬ್ರು ಆನ್ಸರ್ ಮಾಡ್ಬೇಕು. ಸೊ ಇಲ್ಲಿ ಈ ಹುಡುಗ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಂದ್ರೆ ಕ್ವಶನ್ ಕೇಳ್ತಾ ಇದ್ದಾನೆ, ಇವನು ಆನ್ಸರ್ ಮಾಡ್ತಾನೆ. ಓಕೆ, ಇವನು ಇಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾನೆ. ಇವನು ಏನೋ ಒಂದು ಹೇಳ್ದ. ಇದು ಸಂತೆ ಅಂದ್ರೆ ಫೇರ್, ಇಲ್ಲಿ ಬೇರೆ ಬೇರೆ ಐಟಮ್ಸ್ ಏನೇನೋ ಮಾರೋದು, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಸಂತೆನಲ್ಲಿ ಏನ್ ತಗೊಂಡೆ ಅಂತ ಏನಾದ್ರು ಕೇಳ್ತಾ ಇದ್ದಾನೆ. ಸೊ ಇವನು ಇಲ್ಲಿ ಬನಾನಾ ನೋಡ್ಬೋದು ನೀವು, ಬಾಳೆಹಣ್ಣು ತಗೊಂಡಿದ್ದಾನೆ. ಮತ್ತೆ ಬಾಳೆಹಣ್ಣನ್ನ ಏನ್ ಮಾಡ್ದೆ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ, ಪ್ರಶ್ನೆ ಕೇಳ್ತಾ ಇದ್ದಾನೆ. ಈ ಹುಡುಗ ಬಾಳೆಹಣ್ಣನ್ನು ನಾನು ತಿಂದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಬಾಳೆಹಣ್ಣು ತಿಂದಾದ್ಮೇಲೆ ಇದು ಸಿಪ್ಪೆ ಇರುತ್ತಲ್ಲ, ಈ ಸಿಪ್ಪೆನ ಏನ್ ಮಾಡ್ದೆ ಅಂತ. ಸಿಪ್ಪೆನ ಇಲ್ಲಿ ಒಂದು ಕಸದ ತೊಟ್ಟಿ, ಅಂದ್ರೆ ಒಂದು ಕಸ ಹಾಕೋ ಒಂದು ಪ್ರದೇಶದಲ್ಲಿ ಹಾಕಿದ್ದಾನೆ. ಸೊ ದಿಸ್ ಬಾಯ್ peeled the banana and he has put that peel here. Okay, now what happened? He is asking one more question. After that, what happened to this anta. So this guy is telling, ಏನಾಯ್ತು ಆಮೇಲೆ, ಅದು ಒಂದು ಬುಟ್ಟಿನಲ್ಲಿ ಗೊಬ್ಬರ ಆಯ್ತು, ಅಂದ್ರೆ ಫರ್ಟಿಲೈಸರ್ ಆಯ್ತು ಅಂತ. ಮತ್ತೆ ಅದನ್ನ ಏನ್ ಮಾಡ್ದೆ ನೀನು ಅಂತ ಕೇಳ್ತಾ ಇದ್ದೆ. ಫರ್ಟಿಲೈಸರ್ನ ಅವನು ಫೀಲ್ಡ್ಗೆ ಹಾಕ್ದ, ಅಂದ್ರೆ ಗಿಡಗಳಿಗೆ ಹಾಕ್ದ. ಗಿಡಗಳೆಲ್ಲ ಏನಾಯ್ತು, ಗಿಡಗಳೆಲ್ಲ ಚೆನ್ನಾಗಿ ಬೆಳೀತು. ನೋಡಿ ಇಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತು, ಪ್ಯಾಡಿ ಎಲ್ಲ ಬಂತು. ಸೊ ಇದು ಅದರದೇ ಒಂದು ರೀಕ್ಯಾಪ್ ಎಲ್ಲ. ಮತ್ತೆ ಆ ಪ್ಯಾಡಿ ಬೆಳೆದು ನೋಡಿ ಇದರಿಂದ ಮತ್ತೆ ಊಟ ಮಾಡ್ತಾ ಇದ್ದಾನೆ ಹುಡುಗ ಇಲ್ಲಿ. ಸೊ ಅದು ಒಂದು ರೀತಿ ರೀಸೈಕಲ್ ತರ. ದಿಸ್ ಇಸ್ ದ ವೇ ಹೌ ನೇಚರ್ ವರ್ಕ್ಸ್. ಚೆಂಡಾಟ, ಇಲ್ಲಿ ಇರೋ ಚಿತ್ರಗಳನ್ನ ನೋಡಿ ಚೆಂಡಾಟ ಆಡ್ತಾ ಇದ್ದಾನೆ. ಇಲ್ಲಿ ಆತನ ನಾಯಿ ಇದೆ, ಡಾಗ್ ಇಸ್ ದೇರ್. ಓಕೆ, ಈಸ್ ಪ್ಲೇಯಿಂಗ್ ಬಾಲ್. ಸೊ ಇಲ್ಲಿ ಇವನು ಬಾಲ್ನ ಬೌನ್ಸ್ ಮಾಡ್ದ, ಅಂದ್ರೆ ಬಾಲು ಹೀಗೆ ಮೇಲೆ ಹೋಯ್ತು. ಆಗ ನಾಯಿ ಹೋಗ್ತಾ ಇದೆ, ನಾಯಿ ಹೋಯ್ತು, ಅಯ್ಯೋ ನೀರಲ್ಲಿ ಹೋಗ್ಬಿಡ್ತು ಚೆಂಡು. ನಾಯಿ ನೀರಲ್ಲಿ ಈ ಚೆಂಡನ್ನ ಹಿಡ್ಕೊಂಡು ಬರ್ತಾ ಇದೆ. ಮತ್ತೆ ಈ ಚೆಂಡನ್ನ ತಗೊಂಡ್ಬಂದು ಈ ಹುಡುಗನಿಗೆ ತಂದು ಕೊಡ್ತು. ಎಷ್ಟು ಒಳ್ಳೆ ನಾಯಿ ಅಲ್ಲ. ವೆರಿ ಗುಡ್ ಡಾಗ್ ದಿಸ್ ಡಾಗ್. ಯು ಕ್ಯಾನ್ ಈವನ್ ಕೀಪ್ ಅ ನೇಮ್ ಆಲ್ಸೋ ವೆನ್ ಯು ಆರ್ ಟೆಲಿಂಗ್. ಚಿತ್ರಗಳಿಗೆ ಸೂಕ್ತ ಬಣ್ಣ ತುಂಬಿ. ಸಿ ಫಾರ್ ಆಲ್ ದೀಸ್ ಪಿಕ್ಚರ್ಸ್ ಯು ನೀಡ್ ಟು ಕಲರ್.
Okay, that I don't have to teach. All of you kids know very well what to color. Here also you need to color. Sukta banna means proper, whatever required. Okay, what color you have to put, you have to put. See here, you can just copy the colors. Here also same, Sukta banna, whatever is here, accordingly you have to put here. Okay, this is a picture. Okay, picture comprehension. You can tell a story also here. See, this like water stream and uh, water stream and a sheep and a fox. Banna tumbo chitra. This is again, okay, you need to color the picture. Dhvani anukarane. This also I don't have to tell. Okay, here you need to tell the sound what this animal is going to make. Okay, you can tell. I don't have to teach all those. All of you know in your lower classes very well what sounds they make. Okay, you need to tell the sound here. They are given a mic to these animals also. Very good. These birds also, what sound they make, you need to tell. Yeah, here. So Chitra Hondisi, here half of picture they have given. You need to exactly match. See, for this which one? Yeah, here, this one. So this is a dog. Where is the remaining part of the dog? Here. Huli. Huli ಇದೆ ಎಲ್ಲಿದೆ? This one. This. Sorry. This. This. ಬೆಕ್ಕು. ಕೋತಿ. ಇಲ್ಲಿ. ವಾಸಸ್ಥಳ ಗುರುತಿಸಿ. ಎಲ್ಲಿ ವಾಸಿಸ್ತವೆ? Where they are staying. You need to match. If I draw a line, it doesn't come properly. See? For the bird, snake, fish, pond, ನಾಯಿ ಮನೆ, den, ಹುಲಿ, forest. ಇದು ಸಾರಿ, ಹುಲಿ, ಇದು den. ಚಿತ್ರ ಪೂರ್ಣಗೊಳಿಸಿ ಸೂಕ್ತ ಬಣ್ಣ ತುಂಬಿ. Okay, you need to complete the picture. Here tail is missing. Complete it and color it properly. Here also petal is missing. Same. Rekhabhyasam. Yeah, this is one of the very important thing that you need to know. Okay, so you need to practice these lines. This is a straight line. They have already given the arrow mark. Just practice, and here on top of this you try drawing and finish all these. Okay, here horizontal lines. ಹೀಗೆ ಗೆರೆಗಳನ್ನ ಎಳೆಬೇಕು. ಇಲ್ಲಿ ಯಾವ ರೀತಿ ಇದೆ ಅದು. ಇದರಿಂದ ನಾವು ಇಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ 2ನೇ ತರಗತಿನಲ್ಲಿ ಅಕ್ಷರಗಳು ಯಾವ ರೀತಿ ಬರಿಬೇಕು ಅನ್ನೋದ ಈ ರೀತಿ ಪ್ಯಾಟರ್ನ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹೀಗೆ, ಇದು ಹೀಗೆ. ಸೊ ಈ ಪೇಜ್ ಎಲ್ಲ ನೀವು ಕಂಪ್ಲೀಟ್ ಮಾಡ್ಬೇಕಾಯ್ತಾ ಮಕ್ಕಳೇ? ಇವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಎಲ್ಲ ಪಿಕ್ಚರ್ಸ್. ಓಕೆ, ಇದರಲ್ಲಿ ನನ್ನ ಈ ಪೆನ್ನಲ್ಲಿ ಸರಿಯಾಗಿ ಬರಲ್ಲ. ನೀವು ಚೆನ್ನಾಗಿ ನೀಟಾಗಿ ಬರೀರಿ ನಿಮ್ಮ ಪೆನ್ಸಿಲಲ್ಲಿ. ಟೇಕ್ ಯುವರ್ ಓನ್ ಟೈಮ್ ಅಂಡ್ ರೈಟ್. ಓಕೆ, ಇವೆಲ್ಲ ನಾವು ಪದಗಳಲ್ಲಿ ಯೂಸ್ ಮಾಡ್ತೀವಿ. ನಾವು ನೆಕ್ಸ್ಟ್ ಈ ಕಲಿತೀವಲ್ಲ, ಇವೆಲ್ಲ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ದೀಸ್ ಪ್ಯಾಟರ್ನ್ಸ್. ಓಕೆ, very very important. Even parents noted these are very important. Make your children to write these patterns. Very easy, all these patterns, and I am sure the kids can do it very quick and properly. Okay, see here they have given, okay, from here you need to write like this. They are given the arrow mark. Okay, accordingly you need to write. So this, we have finished the book of standard 1 here. ಸೊ whoever is in standard 1, 1ನೇ ತರಗತಿಯಲ್ಲಿರೋರು ಈ ರೇಖಾಭ್ಯಾಸ ಮಾತ್ರ ತುಂಬಾ ಚೆನ್ನಾಗಿ ಮಾಡಬೇಕು. ಮತ್ತೆ ಆ ಚಿತ್ರಗಳಲ್ಲಿರೋದೆಲ್ಲ ನೀವು ಹೇಳೋದಕ್ಕೆ ನೀವು ಪ್ರಯತ್ನ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ
ಕಮೆಂಟ್ ಸೆಕ್ಷನ್ ಅಲ್ಲಿ ಪೇರೆಂಟ್ಸ್ ಬರೀರಿ ಆಯ್ತಾ. 1ನೇ ತರಗತಿಯವರೆಲ್ಲ ಇವರು ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಪೋಷಕರು ಸಹಾಯ ಮಾಡಬೇಕು, ಪೇರೆಂಟ್ಸ್ ಸಹಾಯ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೇ ಬರೀರಿ. ನಾನು ಇನ್ನ 2ನೇ ತರಗತಿ ಪುಸ್ತಕ ಅದನ್ನ ನೋಡೋಣ.